ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ರಾಹು ಜಾತಕದಲ್ಲಿ ಯಾವ ಸ್ಥಾನಗಳಲ್ಲಿ ಹೇಗೆ ಯಾವ ರೀತಿ ಅವನು ಡಾರ್ಕ್ ಸೀಕ್ರೆಟ್ ಆಗಿರ್ತಾನೆ, ಯಾವ ರೀತಿ ಅವನು ಮೋಸ ಮಾಡ್ತಾನೆ, ಅವನು ಯಾವ ರೀತಿ ಮೋಸ ಹೋಗ್ತಾನೆ ಅನ್ನೋದಕ್ಕೆ ಜಾತಕದ ಸೀಕ್ರೆಟ್ ಹೇಗೆ ನಾವು ತಿಳಿದುಕೊಳ್ಳೋದು, ಯಾವ ವಿಚಾರದಲ್ಲಿ ವ್ಯಕ್ತಿ ವಿಷಯಗಳನ್ನು ಮುಚ್ಚಿಡುವ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದನ್ನು ರಾಹು ಯಾವ ಸ್ಥಾನದಲ್ಲಿ ಇದ್ದಾನೆ, ಯಾರ ಜೊತೆ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮುಖವಾಡ ಕಳಚುವಂತಹ ಒಂದು ಕ್ಯಾರೆಕ್ಟರ್ ಇರೋದು ರಾಹುನಲ್ಲಿ ಮಾತ್ರ. ಡಾರ್ಕ್ ಸೀಕ್ರೆಟ್ ಅನ್ನೋದು ರಾಹುನಲ್ಲೇ ಇದೆ. ಅದಕ್ಕೆ ರಾಹು ಹೊಗೆಗೆ ಕಾರಕ ಅಂತ ಹೇಳ್ತೀನಿ. ಹಾಗಾಗಿ ಕಾಣದ ಮುಖಗಳ ಹಿಂದೆ ಇರುವ ಶಕ್ತಿ ರಾಹುಗೆ ಮಾತ್ರ ಗೊತ್ತಿರುತ್ತೆ. ಫೇಕ್ ಅನ್ನೋದು ರಾಹು. ಮತ್ತು ಅಪಹರಣ ಮಾಡೋದು, ಕಳಚ್ಕೊಳ್ಳೋದು, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋವಂಥದ್ದು, ಇನ್ನೊಬ್ಬರ ಒಂದು ಸೀಕ್ರೆಟನ್ನು ತಿಳ್ಕೊಳ್ಳೋವಂಥದ್ದು, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡೋವಂಥದ್ದು. ಸೊ ಇದು ರಾಹು ವೀಕ್ ಆದಾಗ ಇದೆಲ್ಲ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಆ ಜಾತಕದಲ್ಲಿ ನಾವು ಹೇಗೆ ತಿಳ್ಕೊಳ್ಳೋದು, ಮೊದಲನೇದಾಗಿ ರಾಹು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಾಹು ಯಾವ್ಯಾವಕ್ಕೆ ಕಾರಕನಾಗಿರ್ತಾನೆ ಅಂತ. ಸೊ ಮಾಸ್ ಡೆತ್ಗೆ ಕಾರಕ ರಾಹು ಆಗಿರ್ತಾನೆ. ಡ್ರಗ್ಸ್ಗೆ ಅಡಿಕ್ಟ್ ಆಗಿರೋದು, ಮತ್ತು ಗುಂಪು ಲೈಂಗಿಕ ಅಂತ ಹೇಳ್ತೀವಿ, ಗ್ರೂಪ್ ಸೆಕ್ಸ್ಗೆ ಕಾರಕ ರಾಹು ಆಗ್ತಾನೆ. ದರೋಡೆ, ಅಪಹರಣ ಮಾಡೋದು, ಮತ್ತು ಈ ಅಂದರೆ ದೆವ್ವ ಅಂತ ಹೇಳ್ತೀವಿ, ಅಂದರೆ ಈ ಡಾರ್ಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆಲ್ಲ ಕಾರಣ ರಾಹು ಗ್ರಹ. ಸೊ ಇದಕ್ಕೆಲ್ಲ ಕಾರಕನಾಗ್ತಾನೆ ರಾಹು ಗ್ರಹ. ಸೊ ಇವತ್ತು ನಾವು ಜಾತಕದಲ್ಲಿ ರಾಹು ಯಾವ ರೀತಿ ಇದ್ದಾಗ, ಸೊ ಯಾವ ರೀತಿ ಅವನು ತೊಂದರೆಗಳನ್ನು ಮಾಡ್ಬೋದು, ಯಾವ ಥರ ಅವನ ನೇಚರ್ ಏನು, ಅವನ ಮುಖದ ಹಿಂದೆ ಇರುವಂತಹ ಒಂದು ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ, ಕೆಲವೊಂದು ವಿಚಾರಗಳ ಬಗ್ಗೆ ಇವತ್ತು ನಾನು ಮಾತಾಡ್ತೇನೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಜಾತಕ, ನಾನು ಇತ್ತೀಚಿನ ದಿನದಲ್ಲಿ ಒಂದು ಜಾತಕ ನೋಡಿದೆ ನಾನು. ಸೊ ಅದಕ್ಕೋಸ್ಕರ ಆ ಜಾತಕ ನೋಡಿದಾಗ ನನಗೆ ಅನ್ನಿಸ್ತು, ಸೊ ಬೇರೆ ಬೇರೆ ಜಾತಕಗಳಲ್ಲಿ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನನ್ನ ಮೈಂಡಿಗೆ ಬಂದು, ಸೊ ಇದ್ರ ಬಗ್ಗೆ ಒಂದು ಟಾಪಿಕ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಏನೊಂದು ಜಾತಕ ಅಂತಂದರೆ, ಒಂದು ಜಾತಕ ಅದು. ಸೊ ಆ ಜಾತಕದಲ್ಲಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಸೊ ಮದುವೆ ಆಗಿ 3 ತಿಂಗಳಲ್ಲೇ ಡಿವೋರ್ಸ್ ಆಗಿದೆ. ಸೊ ಡಿವೋರ್ಸ್ ಆಗಿಬಿಟ್ಟು ಸೊ ಆಲ್ರೆಡಿ ಆ ಪಾರ್ಟ್ನರ್ಗೆ, ಯಾರಿಗೆ, ಹೆಣ್ಣಿಗೆ, ಅವ್ರಿಗೆ ಆಲ್ರೆಡಿ ಒಂದು ಸಂಬಂಧ ಇತ್ತು, ಅಫೇರ್ ಇತ್ತು, ಲವ್ ಬೇರೆ ಕಡೆ ಲವ್ ಆಗಿತ್ತು ಅವರಿಗೆ. ಆದರೆ ಅದು ಮುಚ್ಚಿಟ್ಬಿಟ್ಟು ಪೇರೆಂಟ್ಸ್ ಒತ್ತಾಯದಿಂದ ಅವ್ರು ಮದುವೆ ಆಗಿ ನನಗಿಷ್ಟ ಇಲ್ಲ ನಿನ್ನ ಜೊತೆ ಬಾಳೋದು ಅಂದ್ಬಿಟ್ಟು 3 ತಿಂಗಳಲ್ಲಿ ಅವ್ರ ಸಂಸಾರನೂ ಆಗಿಲ್ಲ, ಡಿವೋರ್ಸ್ ತಗೊಂಡಿದ್ದಾರೆ. ಈಗ ಏನಾಗ್ತಾ ಇದೆ ಅಂತಂದರೆ, ಸೊ ಅವರು ಡಿವೋರ್ಸ್ ತಗೊಂಡು ಏನೋ ಅಲೋಮನಿ ಕೇಳ್ತಾ ಇದ್ದಾರೆ, ಅಂದರೆ ಜೀವನಾಂಶ, ನಾವು ಮದುವೆ ಮಾಡಿರೋ ಖರ್ಚು ಇಷ್ಟು ಖರ್ಚು ಮಾಡಿ ನಾವು ಮದುವೆ ಮಾಡಿದ್ದೀವಿ, ಮತ್ತು ಜೀವನಾಂಶ ಕೇಳ್ತಾ ಇದ್ದಾರಂತೆ. ಇದು ಎಷ್ಟು ಮೋಸ ಅಲ್ವಾ? ಮುಂಚೆನೇ ಎಲ್ಲ ಹೇಳ್ಬಿಟ್ಟು ಈ ಥರ ಅವ್ರಿಗೆ ಲವ್ ಇದ್ದು ಇವ್ರಿಗೆ ಇಷ್ಟ ಇಲ್ದಿದ್ದು ಯಾಕೆ ಮದುವೆ ಆಗಬೇಕು? ಇದು ಎಷ್ಟು ಮೋಸ ಅಲ್ವಾ? ಸೊ ಅದಕ್ಕೋಸ್ಕರ ಸೊ ಇದು ಜಾತಕದಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ, ಬಟ್ ಆದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದು ಒಂದು ಆ್ಯಂಗಲಲ್ಲಿ ನಾವು ನೋಡ್ತೀವಿ, ಬಟ್ ಆದರೆ ನವಾಂಶ ಕೆಲವೊಂದು ನಾವು KP ಪ್ರಕಾರ ಹೋದಾಗ ಇವ್ರು ಹೇಗೆ ಮೋಸ ಆಗ್ತಾರೆ ಅನ್ನೋದನ್ನ ಸೊ ಆ ಜಾತಕದಲ್ಲಿ ಗೊತ್ತಾಗುತ್ತೆ. ಪಾರ್ಟ್ನರ್ ಜಾತಕ ನೋಡಲಿಲ್ಲ ಅಂದರೂ ನಮ್ಮ ಜಾತಕದಲ್ಲೇ ಗೊತ್ತಾಗುತ್ತೆ ಅದು. ಸೊ ಅದು ಒಂದು ನೋಟಕ್ಕೆ ಏನು ಗೊತ್ತಾಗ್ತದೆ ಅಂದರೆ, ಮೇಲ್ನೋಟಕ್ಕೆ D1 ಚಾರ್ಟಲ್ಲಿ 7ನೇ ಮನೆ ಅಧಿಪತಿ, ಯಾಕಂದರೆ ಮಕರ ಲಗ್ನದ ಜಾತಕ ಅವ್ರದ್ದು, 7ನೇ ಮನೆ ಅಧಿಪತಿ ಚಂದ್ರ ರಾಹು ಜೊತೆ ಸಂಯೋಗ ಆಗಿದ್ದಾನೆ 10ನೇ ಮನೆಯಲ್ಲಿ. ಸೊ ಇದು ಏನಾಗುತ್ತೆ ಅಂದರೆ, 7ನೇ ಮನೆ ಅಂತ ಅನ್ನೋದು ಪಾರ್ಟ್ನರ್ ಅಂತ ಹೇಳ್ತೀವಿ, ನಮಗೆ ಬರುವಂಥ ಪಾರ್ಟ್ನರು ಅಥವಾ ಮದುವೆ ವಿಚಾರದಲ್ಲಿ ರಾಹು ಕನೆಕ್ಟ್ ಆದಾಗ ಇದು ಮದುವೆಯಲ್ಲಿ ಮೋಸ ಆಗುತ್ತೆ ಅಂತ ಮೇಲ್ನೋಟಕ್ಕೆ ಹೇಳ್ಬಿಡ್ಬೋದು. ಸೊ ಹಾಗಾಗಿ ಅದು ಕನ್ಫರ್ಮೇಷನ್ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗಲೂ ಅದು ಕನ್ಫರ್ಮೇಷನ್ ಆಯಿತು. ಇದು ಅವರಿಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ಮದುವೆ ಜೀವನದಲ್ಲಿ ಇವರಿಗೆ ಮೋಸ ಆಗುತ್ತೆ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಈ ಆ್ಯಂಗಲಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ಭಾವಗಳಿಗೆ ರಾಹು ಕನೆಕ್ಟ್ ಆದಾಗ ಯಾವ ರೀತಿ ಮೋಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಈ ಥರ ನಾವು 7ನೇ ಮನೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಅದೇ ಥರನೇ ಇದು ಕಾಮಸ್ಥಾನಗಳು 3, 7, 11 ಅನ್ನೋದು ಕಾಮಸ್ಥಾನ. ಸೊ 3ನೇ ಮನೆಗೆ ರಾಹು ಏನಾದರೂ ಕನೆಕ್ಟ್ ಆದರೆ, ಅಥವಾ 3ನೇ ಮನೆ ಅಧಿಪತಿ ಜೊತೆ ಏನಾದರೂ ರಾಹು ಕೂತ್ಕೊಂಡಿದ್ರೆ ಎರಡಕ್ಕೂ ಆಗುತ್ತೆ, ಅಥವಾ 3ನೇ ಮನೆಯ ಕಸ್ಪಲ್ ಸಬ್ಲಾಡ್ ರಾಹು ಆಗಿದ್ರೆ, ಓಕೆ, ಇಷ್ಟರಲ್ಲಿ ರಾಹು ಏನಾದರೂ ಕನೆಕ್ಟ್ ಆದಾಗ 3ನೇ ಮನೆ ಅಂದರೆ ಏನು, ನಿಮ್ಮ
ಹವ್ಯಾಸಗಳು, ಹಾಬೀಸ್ ಅಂತ ಹೇಳ್ತೀವಿ. ಮತ್ತು ಸಿಬ್ಲಿಂಗ್ಸ್ ಅಥವಾ ಡಾಕ್ಯುಮೆಂಟೇಷನಲ್ಲಿ ಇವನು ಮುಚ್ಚಿಡ್ತಾನೆ ಅಂತ ಹೇಳ್ತಾನೆ. ಸೊ ರಾಹು ಅಂದರೆ ಮೋಸ ಮಾಡ್ಬೋದು ಅಥವಾ ಮೋಸ ಹೋಗ್ಬೋದು, ಎರಡರಲ್ಲೂ ಆಗುತ್ತೆ. ರಾಹು ಎರಡು ರೀತಿ ಆಗುತ್ತೆ. ಸೊ ಇಲ್ಲಿ ವೀಕ್ ಆದಾಗ ಮತ್ತು ಅವನು ಬೇರೆ ಥರ ಅಂದರೆ ಬಲಹೀನನಾದಾಗ ಇದೆ, ಬಲವಾಗಿದ್ದಾಗ ಹೇಗೆ ಅವನು ವರ್ಕ್ ಆಗ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ ಹೋಗ್ಬೋದು ಅಥವಾ ಮೋಸ ಮಾಡ್ತಾನೆ. ಸೊ ಎರಡರಲ್ಲೂ ಇರ್ತಾನೆ ರಾಹು. ಸೊ ಹಾಗಾಗಿ ಮೂರನೇ ಮನೆ ಈ ಥರ ಆದಾಗ ಅವನ ಹವ್ಯಾಸಗಳನ್ನು ಯಾರ ಹತ್ರ ಹೆಚ್ಚಿಗೆ ಹಂಚ್ಕೊಳ್ಳೋದಿಲ್ಲ, ಅಥವಾ ಹವ್ಯಾಸಗಳು ಗೊತ್ತಾಗಲ್ಲ, ಇವನು ಯಾವ ಥರ ಇವನ ಲೈಫ್ ಸ್ಟೈಲು ಗೊತ್ತಾಗಲ್ಲ. ಮತ್ತು ಇವನ ಒಂದು ಸಿಬ್ಲಿಂಗ್ಸ್ ಬಗ್ಗೆ ಏನೋ ಒಂದು ನಡೆದಿರುತ್ತೆ ಘಟನೆಗಳು, ಅಥವಾ ಅವನು ಸಿಬ್ಲಿಂಗ್ಸ್ ಬಗ್ಗೆ ಹೇಳೋಕ್ಕೆ ಅವನು ಇಷ್ಟಪಡೋದಿಲ್ಲ, ಏನೋ ಸೀಕ್ರೆಟ್ ಅವ್ನು ಮುಚ್ಚಿಟ್ಟಿರ್ತಾನೆ ಅಂತ ಅರ್ಥ. ಡಾಕ್ಯುಮೆಂಟ್ ವಿಷಯದಲ್ಲಿ ಅವನು ಮುಚ್ಚಿಟ್ಟಿದ್ದಾನೆ ಅಂತ ಅರ್ಥ. ಮೂರನೇ ಮನೆಯಲ್ಲಿ ಅಥವಾ ಮೂರನೇ ಮನೆ ಅಧಿಪತಿ ಜೊತೆ ರಾಹು ಏನಾದರೂ ಕನೆಕ್ಟ್ ಆದಾಗ ಈ ಥರ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಅದೇ 11ನೇ ಮನೆ ಜೊತೆ, 11ನೇ ಮನೇಲಿ ಏನಾದರೂ ಅಥವಾ 11ನೇ ಮನೆ ಅಧಿಪತಿ ಜೊತೆಗೆ ಏನಾದರೂ ರಾಹು ಇದ್ದರೆ, 11ನೇ ಮನೆ ಕಸ್ಪಲ್ ಸಬ್ಲಾಡ್ ರಾಹು ಆಗಿದ್ದಾರೆ. ಇದು ಎಲ್ಲ ಭಾವಗಳಿಗೂ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೋಬೇಕು. ಒಂದು, ರಾಹು ಯಾವ ಭಾವದಲ್ಲಿದ್ದಾನೆ ಅಥವಾ ಯಾವ ಭಾವದ ಅಧಿಪತಿ ಜೊತೆ ಇದ್ದಾನೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರ ಜೊತೆ ಇದ್ದಾನೆ ಅಥವಾ ಯಾವ ಭಾವದ ಅಧಿಪತಿ ಜೊತೆ ಇದ್ದಾನೆ ಅಥವಾ ಯಾವ ಮನೆಯ ಕಸ್ಪಲ್ ಸಬ್ಲಾಡ್ ರಾಹು ಆಗಿದ್ದಾನೆ, ಇದನ್ನು ನೀವು ನಿಮ್ಮ ಜಾತಕದಲ್ಲಿ ನೋಡಿಕೊಂಡ್ರೆ, ಸೊ ರಾಹು ಯಾವ ರೀತಿ ನಮ್ಮನ್ನು ಯಾಮಾರಿಸ್ತಾನೆ, ನಾವು ಯಾವ ಥರ ನಮ್ಮ ಹಿಂದೆ ಬ್ಲ್ಯಾಕ್ ಸೀಕ್ರೆಟ್ಸ್ಗಳು ಆಗಿರ್ಬೋದು, ಅಥವಾ ನಮ್ಮ ಒಂದು ಹಿಂದಿರುವಂತಹ ಯಾವುದೋ ಒಂದು ಕಾಣದ ಮುಖಗಳು ನಮಗೆ ಹೇಗೆ ಆಟ ಆಡಿಸುತ್ತೆ, ಅಥವಾ ನಾವು ಹೇಗೆ ನಮಗೆ ಗೊತ್ತಿಲ್ಲದಂಗೆ ಹೇಗೆ ನಾವು ಬೇರೆಯವ್ರಿಗೆ ನಾವು ಮೋಸ ಮಾಡಿಬಿಡ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಬಿಡ್ಬೋದು. ಸೊ ಹಾಗಾಗಿ ಇಲ್ಲಿ 11ನೇ ಮನೆ ರಾಹು ಕನೆಕ್ಟ್ ಆಗಿದ್ರೆ ಅವನ ಆದಾಯ, ಅವನ ಲಾಭ ಅಥವಾ ಅವನ ಹಣದ ಉಳಿತಾಯ ಯಾರಿಗೂ ಅವನು ಹೇಳೋಲ್ಲ, ಅಥವಾ ಆ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಅದು ಎಕ್ಸ್ಟ್ರಾ ಆಗಿರುತ್ತೆ. ಅವನಿಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರುತ್ತೆ, ಬಟ್ ಹೇಗೆ ಬರ್ತಾ ಇದೆ ಅನ್ನೋದು ತಿಳ್ಕೊಳಕ್ಕಾಗಲ್ಲ, ಇವನು ಹೇಳೋದಿಲ್ಲ. ಯಾವುದೋ ಒಂದು ವಿಧದಲ್ಲಿ ಇವರಿಗೆ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರುತ್ತೆ, ಇದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಅವ್ನು ಮಾಡ್ತಾ ಇರ್ತಾನೆ ಅಂತ ಹೇಳ್ಬೋದು 11ನೇ ಮನೆ. ಸೊ ಇದು ಹೇಳುತ್ತೆ. ಇದು 3, 7, 11. 7ನೇ ಮನೆ ಬಂತು ಅಂತಂದರೆ ನಿಮ್ಮ ಪಾರ್ಟ್ನರು ಮದುವೆ ಜೀವನದಲ್ಲಿ, ಸೊ ಇದರಲ್ಲಿ ಸೀಕ್ರೆಟ್ಸ್ ಇರುತ್ತೆ, ಅದನ್ನು ಅವನು ಮದುವೆ ಜೀವನದ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳಲ್ಲ, ಯಾವುದೋ ಒಂದು ಸೀಕ್ರೆಟ್ ಅವನಲ್ಲಿ ಇರುತ್ತೆ. ಸೊ ಅನ್ನೋದು ಅದು ಸೂಚನೆ ಕೊಡುತ್ತೆ. ಸೊ ಹಾಗಾಗಿ ಅದೇ ರೀತಿಯಲ್ಲಿ 2, 6, 10. ಸೊ ಇದು 2, 6, 10 ಅನ್ನೋದು ಒಂದು ತ್ರಿಕೋಣ ಸ್ಥಾನ ಇದು. ಸೊ ಇದರಲ್ಲಿ ನಾವು ನೋಡಿದಾಗ 2ನೇ ಮನೆಯಲ್ಲಿ ಬಂದರೆ, 2ನೇ ಮನೆ ಅಂತಂದರೆ ಏನು, ಹಣದ ವಿಚಾರನೇ ಬರುತ್ತೆ. ಸೊ ಹಣದ ವಿಚಾರದಲ್ಲಿ ಮೋಸ ಹೋಗ್ಬೋದು ಅಥವಾ ಅವನು ಮೋಸ ಮಾಡುವ ಅಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಏನು ಅಂದರೆ, ಕೆಲವೊಂದು ಉಲ್ಲೇಖನದ ಪ್ರಕಾರ 2ನೇ ಮನೆಯಲ್ಲಿ ರಾಹು ಕನೆಕ್ಟ್ ಆಗಿರುವಂತಹ ಜಾತಕರ ಬಳಿ ನಾವು ಯಾವುದೇ ಕಾರಣಕ್ಕೂ ಸಾಲ ಇಸ್ಕೊಂಬರ್ಬಾರ್ದು, ಸಾಲ ತಗೋಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ತೀರ್ಸೋಕ್ಕಾಗಲ್ಲ, ಬಡ್ಡಿ ಕಟ್ಟೋಕ್ಕಾಗಲ್ಲ, ಅಷ್ಟೆಲ್ಲ ಇದು ಮಾಡ್ತಾನೆ ಅಂತ. ಯಾಕಂದರೆ ರಾಹು ಅಪಹರಣಕ್ಕೆ ಕಾರಕ, ದೋಚೋಕದಕ್ಕೆ ಕಾರಕ. ಸೊ ಅವನು ಮಲ್ಟಿಪಲ್ ಆಗಿ ಹೋಗ್ತಾನೆ ಇರುತ್ತೆ. ಸೊ ನಿಮಗೆ ಬಡ್ಡಿ ಕಟ್ಟೋದೇ ಆಗ್ತಾ ಇರುತ್ತೆ. ಸೊ ತೀರ್ಸೋಕ್ಕಾಗದೇ ಇರೋಂತಹ ಪರಿಸ್ಥಿತಿಗಳು ಒದಗಿ ಬರಬಹುದು. ಸೊ ಅದಕ್ಕೋಸ್ಕರ ಈ ಗುರು ರಾಹು ಕಾಂಬಿನೇಷನ್ ಇದ್ದಾಗಲೂ ಅಷ್ಟೇ ಒಡವೆ ಇಟ್ಟು ಅಡ ಇಟ್ಟು ನಾವು ಸಾಲ ತಗೊಳ್ಳೋದಾಗನೂ ಅದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಗುರು ರಾಹು ಇರೋರು ಒಡವೆ ಅಡ ಇಟ್ಟು ಸಾಲ ತಗೊಳ್ಳೋದು ಮಾಡಿದಾಗ ತುಂಬ ಕಷ್ಟಕ್ಕೆ ಸಿಲುಕ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇನ್ನು 6ನೇ ಮನೆ ಅಂತ ಬಂದಾಗ, ಸೊ 6ನೇ ಮನೆ ಅಂತಂದ್ರೇ ನಮ್ಮ ಎನಿಮಿ, ಶತ್ರುಗಳು. ಸೊ ಇದೊಂದು ಪಾಯಿಂಟಲ್ಲಿ ಪಾಸಿಟಿವ್ ಏನಪ್ಪ ಅಂದರೆ, 6ನೇ ಭಾವಕ್ಕೆ ಕನೆಕ್ಟ್ ಆಗಿರೋ ರಾಹು ಇವರಿಗೆ ಯಾರು ಶತ್ರುಗಳಾಗಿ ಇರ್ತಾರೋ ಸೊ ಅವರಿಗೆ ತೊಂದರೆ ಜಾಸ್ತಿ, ಇವ್ರಿಗೇನು ಆಗಿರಲ್ಲ. ಸೊ ಇವ್ರಿಗೆ ಎನಿಮಿ ಮಾಡೋಕ್ಕೆ ಹೋದರೆ, ಶತ್ರುತನ ಬೆಳೆಸ್ಕೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ, ಎದುರುಗಡೆ ಇರೋರಿಗೆ ತೊಂದರೆ ಆಗುತ್ತೆ, ಇವ್ರಿಗೇನಾಗಲ್ಲ. ಜಾತಕದಲ್ಲಿ 6ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ರೆ, 6ನೇ ಮನೆ ಭಾವಾಧಿಪತಿ ಜೊತೆ ರಾಹು ಕನೆಕ್ಟ್ ಆಗಿದ್ರೆ ನಿಮ್ಮ ಶತ್ರುಗಳಿಗೆ ಸಮಸ್ಯೆ ಆಗುತ್ತೆ. ಆ ಕೆಣಕಿದ್ರೆ ಅವ್ರಿಗೆ ಪ್ರಾಬ್ಲಮ್, ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಇದೊಂದು ಪಾಸಿಟಿವ್ ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದು ರೋಗ ಸ್ಥಾನ ಅದು. ಸೊ ರೋಗಗಳು ಕೆಲವೊಂದು ಐಡೆಂಟಿಫೈ ಮಾಡೋಕ್ಕಾಗದಿರೋಂತಹ ರೋಗಗಳು ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು 10ನೇ ಮನೆಗೆ ಬಂದಾಗ ಉದ್ಯೋಗ ವಿಚಾರದಲ್ಲಿ, ಕೆರಿಯರ್ ಲೈಫಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಇವರು ಅಲ್ಲಿ ಒಂದು ಫೇಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಅವನ ಎಕ್ಸ್ಪೀರಿಯೆನ್ಸು 2 ವರ್ಷ ಆಗಿರುತ್ತೆ ಕೆಲಸದಲ್ಲಿ, ಆದರೆ ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, 15 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದ್ಬಿಟ್ಟು ಅವನು ಹೇಳ್ಕೋಬೋದು ಅಥವಾ ತೋರಿಸ್ಬೋದು. ಈ ಥರ ಎಲ್ಲ ಕೆಲವೊಂದು ಫೇಕ್ ಮಾಡೋಂತಹ ಸಾಧ್ಯತೆ ಇರುತ್ತೆ 10ನೇ ಮನೇಲಿ ಏನಾದರೂ ರಾಹು ಇದ್ದರೆ.
ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಸ್ಥಾನಗಳು 1, 5, 9. ಸೊ ಇದು ಧರ್ಮ ತ್ರಿಕೋಣ ಸ್ಥಾನದಲ್ಲಿ ಬಂದಾಗ ಒಂದನೇ ಮನೆಯಲ್ಲಿ ಆ್ಯಕ್ಚುಲಿ ರಾಹುನೇ ಇದ್ಬಿಟ್ರೆ ಸೊ ಇವರು ಮೋಸ ಮಾಡುವಂತಹ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಯಾಕೆಂದರೆ ರಾಹುನೇ ಲಗ್ನದಲ್ಲಿ ಕೂತ್ಕೊಂಡಾಗ ಸೊ ಇವರ ಮೈಂಡೇ ಬೇರೆ ಥರ ವರ್ಕ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಏಕೆಂದರೆ ಇದು ರಾಹು ಲಗ್ನದಲ್ಲೇ ಕೂತ್ಕೊಂಡಾಗ ಒಂಥರ ಏನು ಹೇಳ್ತೀವಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಥರ ಆಡ್ತಾ ಇರ್ತಾರೆ, ಒಂಥರ ಏನೋ ದೆವ್ವ ಹಿಡ್ದಿರೋ ಥರ ಅಂತ ಹೇಳ್ತೀವಲ್ಲ ಆ ಥರ. ಸೊ ನಾವು ಪ್ರಶ್ನಾಶಾಸ್ತ್ರದಲ್ಲಿ ಇದನ್ನು ಪರ್ಫೆಕ್ಟಾಗಿ ಹೇಳ್ಬಿಡ್ಬೋದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಆಗಿಲ್ವಾ ಅಂತ ಕನ್ಫರ್ಮ್ ಆಗಿ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ಜಾತಕದಕ್ಕಿಂತ. ಸೊ ಅವನ ವ್ಯಕ್ತಿತ್ವದ ಬಗ್ಗೆ ಬೇರೆ ಕಡೆ ಬಿಂಬಿಸೋದೇ ಬೇರೆ ಥರ ಇರುತ್ತೆ. ಇವನ ವ್ಯಕ್ತಿತ್ವ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಸೊ ಇವನು ಯಾವ ಥರ ಹೇಗೆ ಅನ್ನೋದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ರಾಹು ಲಗ್ನದಲ್ಲೇ ಇದ್ದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ವೆರಿ ಡಿಫಿಕಲ್ಟ್ ಅಂತ ಇರ್ತದೆ. ಯಾವ ಟೈಮಲ್ಲಿ ಯಾವ ಥರ ಹೇಗೆ ಅವ್ನು ಬದಲಾಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಲಗ್ನದಲ್ಲೇ ರಾಹು ಇದ್ದಾಗ ವೆರಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಅಥವಾ ಲಗ್ನಾಧಿಪತಿ ಜೊತೆ ರಾಹು ಇದ್ದರೆ, ಇಲ್ಲಿ ಲಗ್ನಾಧಿಪತಿ ಬಲವಾಗಿದ್ದಾಗ ಅದು ಅಷ್ಟು ಪ್ರಾಬ್ಲಮ್ ಕೊಡಲ್ಲ. ಲಗ್ನಾಧಿಪತಿನೂ ವೀಕ್ ಆಗಿ ರಾಹುನು ಈ ಥರ ಕೂತ್ಕೊಂಡಾಗ ಸೊ ಸ್ವಲ್ಪ ಇವರು ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ವಿಚಾರ ಆಗಿರುತ್ತೆ. ಸೊ 5ನೇ ಮನೆ ಅಂತ ಬಂದಾಗ 5ನೇ ಮನೆ ಬಂದ್ಬಿಟ್ಟು ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಾರೆ, ಅಥವಾ ಮೇನಾಗಿ ಇದೇನೆ ಏನಾದರೂ ಅಫೇರ್ಗಳು ಇರುತ್ತೆ. 5ನೇ ಮನೆ ಅಂದ್ರೆ ಪ್ರೀತಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಶುಕ್ರ ರಾಹು ಕಾಂಬಿನೇಷನ್ ಏನಾದರೂ ಬಂದ್ರೂ ಸೊ ಇವರು ಒಂದು ಲವ್ ವಿಚಾರದಲ್ಲಿ ಮೋಸ ಹೋಗಿರೋಂಥದ್ದಾಗಿರುತ್ತೆ. ಇದೆಲ್ಲ ಆಗಿರೋ ಸಾಧ್ಯತೆ ಇರುತ್ತೆ. ಸೆಕ್ಷುವಲ್ ಲೈಫು, ಚಿಲ್ಡ್ರನ್ ಲೈಫು, ಇದಕ್ಕೆಲ್ಲ ಅಲ್ಲಿ ಇವರಿಗೆ ಫೇಕ್ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಈ ವಿಚಾರದಲ್ಲೆಲ್ಲ ಅವರು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಮುಚ್ಚಿಡುವಂಥ ಸಾಧ್ಯತೆ ಇರುತ್ತೆ. ಇವರಿಗೆ ರಿಲೇಷನ್ಶಿಪ್ ಇರುತ್ತೆ, ಆದರೆ ಇವ್ರು ಹೇಳ್ಕೊಳಲ್ಲ, ಏನೇನೋ ಬೇರೆ ಕಡೆ ಹೇಳ್ತಾರೆ. 5ನೇ ಮನೆ ಅನ್ನೋದು ಒಂದು ಥರ ಆ್ಯಕ್ಟಿಂಗು. ಸೊ ಇವ್ರ ಲೈಫ್ ಆ್ಯಕ್ಟಿಂಗ್ ಮಾಡ್ಕೊಳ್ಳೋ ಥರ ಇರುತ್ತೆ, ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಅದು ನಿಜ ಅಲ್ಲ ಒಟ್ಟಾಗಿ. ಸೊ ಆ್ಯಕ್ಟಿಂಗೇ ಆಗಿರುತ್ತೆ ಇವ್ರದ್ದು. 5ನೇ ಮನೆ ಬಂದಾಗ ರಾಹು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ನೋಡಿಬಿಟ್ರೆ ಇದೇ ನಿಜಾನೇನೋ ಅನ್ಕೋಬೇಕು, ಆದರೆ ರಿಯಲ್ ಲೈಫಲ್ಲಿ ಅವ್ರು ಆಗಿರಲ್ಲ. ಸೊ ಇದು 5ನೇ ಮನೆ ಹೇಳುತ್ತೆ. 9ನೇ ಮನೆ ಬಂದಾಗ ಧರ್ಮದ ವಿಚಾರ ಅಂತ ಹೇಳ್ತೀವಿ. 9ನೇ ಮನೆ ಧರ್ಮ. ಸೊ ಇಲ್ಲಿ ಧರ್ಮದ ವಿಚಾರದಲ್ಲಿ ಇವರು ಫೇಕನ್ನು ಮಾಡಿರೋಂತಹ ಸಾಧ್ಯತೆ ಇರುತ್ತೆ. ಏನಪ್ಪ ಅಂತಂದರೆ ನೋಡೋಕ್ಕೆ ಏನೋ ಒಂಥರ ರಿಲಿಜಿಯನ್ ಆಗಿ ಇರ್ತಾರೆ, ಒಂಥರ ಪಂಚೆ ಕಾವಿ ತೊಟ್ಕೊಂಡಿರ್ತಾರೆ, ವಿಭೂತಿ ಎಲ್ಲ ಬಳ್ಕೊಂಡು ಹಂಗೆ ನಾವು ಇದೇ ಅಂತ ಅಂದ್ಕೊಂಡ್ಬಿಡ್ಬೇಕು. ಆದರೆ ಒಳಗಡೆ ಅವನು ಬೇರೆ ಥರನೇ ಇರ್ತಾರೆ. ಒಳಗಡೆ ಅವನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವನು ಸೀಕ್ರೆಟಾಗಿ ಬೇರೆ ಧರ್ಮವನ್ನು ಬಿಲೀವ್ ಮಾಡೋನಾಗಿರ್ತಾನೆ, ಅಥವಾ ಅದರ್ ಫೇತ್ ರಿಲಿಜಿಯನಲ್ಲಿ ಏನೋ ಇವರಿಗೆ ಪ್ರಾಬ್ಲಮ್ಸ್ ಬರೋಂತಹ ಸಾಧ್ಯತೆ ಇರುತ್ತೆ. ಸೊ ಇವನು ಬೇರೆ ಥರ ಇರ್ತಾನೆ, ಇವನ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ, ನೋಡೋಕ್ಕೆ ಮಾತ್ರ ಹಿಂಗಿರ್ತಾನೆ. ಸೊ ಈ 9ನೇ ಮನೇಲಿ ರಾಹು ಕನೆಕ್ಟ್ ಆದಾಗ ಈ ಥರ ಇದರಲ್ಲಿ ಅವನು ಬದಲಾವಣೆ ಆಗ್ತಾನೆ ಅಂತ ಹೇಳ್ಬೋದು. ಸೊ ಇನ್ನು ನಾವು 4ನೇ ಮನೆ ಅಂತ ಬಂದಾಗ 4ನೇ ಮನೆ ಅನ್ನೋದು ಲ್ಯಾಂಡು ಪ್ರಾಪರ್ಟಿ ವಿಚಾರದಲ್ಲೂ ಸಹ ಮೋಸ ಆಗಿರೋಂತಹ ಸಾಧ್ಯತೆ ಇರುತ್ತೆ. ಕುಜ ರಾಹು ಕಾಂಬಿನೇಷನ್ ಇದ್ಬಿಟ್ರೂ ಸಹ ಅವ್ರ ಜಾತಕದಲ್ಲಿ, ಯಾರ ಜಾತಕದಲ್ಲಿ ಕುಜ ರಾಹು ಕಾಂಬಿನೇಷನ್ ಬರುತ್ತೋ ಸೊ ಅವರಿಂದ ನಾವು ಮೋಸ ಹೋಗ್ತೀವಿ ಅಂತ. ಕುಜ ರಾಹು ಜಾತಕದಲ್ಲಿ ಇರೋವಂಥವ್ರು ಲ್ಯಾಂಡ್ಗೋಸ್ಕರ ಅವ್ರು ಮೋಸ ಮಾಡ್ತಾರೆ ಅಂತ ಹೇಳ್ಬೋದು. ಅಥವಾ ಅಕ್ರಮ ಆಸ್ತಿ ಅಥವಾ ಬೇರೆ ಯಾವುದೋ ಅಕ್ರಮವಾಗಿ ಆಸ್ತಿನ ಲಪಟಾಯಿಸುವಂಥದ್ದು, ಅಥವಾ ಅದರಲ್ಲಿ ಲ್ಯಾಂಡ್ ವಿಚಾರದಲ್ಲಿ ತುಂಬ ಅವನು ಮೋಸ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ರಾಹು 8ನೇ ಮನೆಗೆ ಏನಾದರೂ ಕನೆಕ್ಟ್ ಆದಾಗ ಹೇಳ್ಕೊಳಕ್ಕಾಗದಿರೋಂತಹ ಒಂದು ಕಾಯಿಲೆಯನ್ನು ಕೊಡುವಂಥದ್ದು ಸಾಧ್ಯತೆ ಇರುತ್ತೆ, ಅಥವಾ ದೀರ್ಘಕಾಲಕ ಕಾಯಿಲೆಗಳು ಕೊಡ್ತಾನೆ. ರಾಹು ಇದ್ದರೆ ಪೈಲ್ಸು, ಪಿಸ್ತೂಲ, ಮತ್ತು ಇನ್ನೊಂದು ಬೇರೆ ಥರ ಸೆಕ್ಸ್ ಪ್ರಾಬ್ಲಮ್ಮು, ಸೆಕ್ಸಲ್ಲಿ ಬರುವಂತಹ ಅಂದರೆ ಅವ್ರು ಹೇಳ್ಕೊಳಕ್ಕಾಗದಿರೋಂತಹ ಒಂದು ಪರಿಸ್ಥಿತಿ ಇರುತ್ತೆ, ಹೇಳ್ಕೊಳಕ್ಕಾಗದಿರೋಂತಹ ಕಾಯಿಲೆಗಳವು. ರಾಹು 8ನೇ ಮನೆಗೆ ಕನೆಕ್ಟ್ ಆದರೆ ಈ ಥರ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ. ಅದೇ 12ನೇ ಮನೆಗೆ ರಾಹು ಇದ್ದಾಗ ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ವಿದೇಶದಲ್ಲಿ ಈ ಥರ ಪರಿಸರದಲ್ಲಿ ಎಲ್ಲ ಓಕೆ. ರಾಹು ಯಾಕಂದ್ರೆ ಅದಕ್ಕೆ ಕಾರಕನಾಗಿರೋದ್ರಿಂದ 12ನೇ ಮನೆ ಅದೇ ತೋರಿಸುತ್ತೆ, ಅದರಲ್ಲೆಲ್ಲ ಓಕೆ. ಆದರೆ ಸ್ವಲ್ಪ ಈ ನಿದ್ದೆ ಸಮಸ್ಯೆಗಳು ಎದುರಿಸ್ತಾರೆ ಅಂತ ಹೇಳ್ಬೋದು. ಸರಿಯಾಗಿ ನಿದ್ದೆ ಬರಲ್ಲ ಅನ್ನೋದು ಕಂಪ್ಲೇಂಟ್ ಜಾಸ್ತಿ ಇರುತ್ತೆ. ಸೊ ಸಮಸ್ಯೆ ಈ ಥರ ಇದ್ರೂ ಸೊ 12ನೇ ಮನೆ ರಾಹು ಇನ್ನೊಂದೇನಪ್ಪ ಅಂತಂದರೆ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಅಲ್ಲೋಗಿ ದುಡಿತೀನಿ, ಇಷ್ಟು ಸಂಪಾದನೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಏನೇನೋ ತುಂಬ ಕನಸುಗಳನ್ನು ಕಾಣ್ತಾರೆ. ಬಟ್ ಅವು ಏನು ಮಾಡೋಕ್ಕೆ ಯಾವ ನನಸಾಗಲ್ಲ. ಸೊ ಇದು ಪ್ರಾಬ್ಲಮ್ಮು. ಏನೇನೋ ಕನಸುಗಳನ್ನು ಕಾಣ್ತಾರೆ, ದೊಡ್ಡ ಕನಸುಗಳನ್ನು ಹೊತ್ಕೊಂಡಿರ್ತಾರೆ, ಅದು ನನಸಾಗೋದು ವೆರಿ ಡಿಫಿಕಲ್ಟು, ಏನು ಮಾಡೋಕ್ಕಾಗಲ್ಲ ಅನ್ನೋದು ಕೊರಗಿರುತ್ತೆ 12ನೇ ಮನೆ ರಾಹು ಇದ್ದರೆ. ನಾನು ಹಂಗೆ ಅಂದ್ಕೊಂಡೆ, ಹಿಂಗೆ ಅಂದ್ಕೊಂಡೆ, ಏನೂ ಆಗಲಿಲ್ವಲ್ಲ ಅನ್ನೋವಂಥ ಫೀಲಿಂಗು 12ನೇ ಮನೆಗೆ ರಾಹು ಇದ್ದಾಗ
ಈ ಥರ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೆ ರಾಹು ಯಾವ ಸ್ಥಾನಗಳಲ್ಲಿ ಯಾವ ರೀತಿ ಇದ್ದಾಗ ಹೇಗೆ ಇವರ ಒಂದು ಆಟ್ರಿಬ್ಯೂಟ್ ಅಂತ ಹೇಳ್ಬೋದು, ಅಂದರೆ ಇವರ ಗಮನಗಳು, ಇವರ ಒಂದು ಆಲೋಚನೆಗಳು ಚೇಂಜ್ ಆಗೋಂತಹ ಸಾಧ್ಯತೆ ಇರುತ್ತೆ, ಆ ಭಾವದ ಮೇಲೆ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾವು ಇದನ್ನು ನಾವು ಇಲ್ಲಿ ಕಾರಕಗಳಲ್ಲಿ ತಗೊಂಡಾಗ ಇಲ್ಲಿ ನಾವು ನೋಡಿ, ಸೊ ಇಲ್ಲಿ ಕಾರಕಗಳ ಮೇಲೆ ನಾವು ಮೇನಾಗಿ ಒಂದೊಂದು ಪಾಯಿಂಟಲ್ಲಿ ಹೇಳ್ಕೊಂಬಂದ್ವಿ. ಒಂದನೇ ಮನೆ ಯಾವುದಕ್ಕೆ ಕಾರಕ, ಸೊ ಯಾವ ರೀತಿ ಅವನು ಬದಲಾವಣೆ ಆಗ್ತಾನೆ, ಎರಡನೇ ಮನೆ, ಮೂರನೇ ಮನೆ, ಈ ಥರ ಕಾರಕಗಳಲ್ಲಿ ಸೊ ನೋಡಿದಾಗ ನಾವು ಹೇಗೆ ಅವನು ರಾಹು ಯಾವ ಥರ ಅವನ್ನ ಯಾಮಾರಿಸ್ಬೋದು ಅಂತ ಎಲ್ಲ ಹೇಳ್ಬೋದು. ಸೊ ಇಲ್ಲಿ ಒಂದು ಆ್ಯಂಗಲಲ್ಲಿ ನಾವು ನೋಡ್ತೀವಿ. ಬಟ್ ಆದರೆ ಜಾತಕವನ್ನು ನಾವು ಡೆಪ್ತಾಗಿ ನೋಡಿದಾಗ ಸೊ ಇವನು ಯಾವ ರೀತಿ ಇವನು ಹೇಗಾಗ್ತಾನೆ, ಯಾವ ಥರ ಮೋಸ ಹೋಗ್ಬೋದು, ಯಾವ ಥರ ತೊಂದರೆ ಆಗ್ಬೋದು ಅನ್ನೋದನ್ನು ರಾಹು ಅದರಲ್ಲಿ ಎತ್ತಿದ ಕೈ ರಾಹು ಮೋಸ ಮಾಡೋದ್ರಲ್ಲಿ. ಸೊ ಅದು ನಾವು ಜಾತಕ ನೋಡಿದಾಗ ನವಾಂಶದಲ್ಲೂ ರಾಹುವಿನ ಒಂದು ಸ್ಥಿತಿಗತಿಗಳು ನೋಡಬೇಕು. ಮೇನಾಗಿ ಇಲ್ಲಿ ಮದುವೆ ವಿಚಾರದಲ್ಲಿ ಮೋಸ ಹೋಗ್ತಾ ಇದ್ದಾನೆ ಅಂತಂದರೆ ಸೊ ಇಲ್ಲಿ ನಾವು ಶುಕ್ರ, ರಾಹು ಮತ್ತು 7ನೇ ಮನೆ ಅಧಿಪತಿ, ಲಗ್ನಾಧಿಪತಿ, ಸೊ ಇದನ್ನೆಲ್ಲ ನಾವು ಕೌಂಟ್ ತಗೊಂಡಾಗ ನಮಗೆ ಮುಂದೆ ಬರುವಂತಹ ಒಂದು ಸನ್ನಿವೇಶಗಳು ಹೇಗೆ ಯಾವ ಥರ ಅಂತ ಅಂದ್ಬಿಟ್ಟು ಒಂದು ವಿಚಾರದಲ್ಲಿ ನಾವು ಅವರಿಗೆ ಹೇಳ್ಬೋದು, ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ, ತುಂಬ ಕೇರ್ಫುಲ್ಲಾಗಿರಬೇಕು ಅಂತ. ಸೊ ರಾಹು ಕೊಡೋಂಥದ್ದು ಈ ಥರ ಇರುತ್ತೆ. ಸೊ ಹಾಗಾಗಿ ಸೊ ಇವತ್ತಿನ ಈ ಒಂದು ಎಪಿಸೋಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.